ಸ್ನೇಹಿತರೆ, ಜಗದೀಶ್ ಧನ್ಕರ್ ಅವರ ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂಥ ಉಪರಾಷ್ಟ್ರಪತಿಗೆ ಶೀಘ್ರದಲ್ಲೇ ಚುನಾವಣೆ ನಡೆಯುತ್ತೆ. ಈ ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಡೀತಕ್ಕಂಥ ಚುನಾವಣೆಗೆ ಈಗಾಗಲೇ NDA ಹಾಗೂ ಇಂಡಿ ಮೈತ್ರಿಕೂಟ ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ NDA ಅಭ್ಯರ್ಥಿ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ಈ ನಡುವೆ ಸಾಮಾನ್ಯವಾಗಿ ಯಾರನ್ನು ಕೇಳಿದರೂ ಕೂಡ ಯಾರು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ಬೋದು ಅಂದರೆ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಧಾಕೃಷ್ಣ ಅವರು ನಿರಾಯಾಸವಾಗಿ ಜಯವನ್ನು ಗಳಿಸ್ತಾರೆ ಅನ್ನುವ ಮಾತನ್ನು ಹೇಳ್ತಾರೆ. ಮೇಲ್ನೋಟಕ್ಕೆ NDA ಮೈತ್ರಿಕೂಟದ ಉಪರಾಷ್ಟ್ರಪತಿ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಧಾಕೃಷ್ಣ ಅವರ ಪರವಾಗಿ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿಗಿಂತ ಸರಿಸುಮಾರು 175 ಹೆಚ್ಚುವರಿ ಮತಗಳಿರ್ತಕ್ಕಂಥದ್ದು ಅನಾಯಾಸವಾಗಿ ರಾಧಾಕೃಷ್ಣ ಮುಂದಿನ ಉಪರಾಷ್ಟ್ರಪತಿ ಆಗ್ತಾರೆ ಅನ್ನುವ ಮಾತುಗಳು ಈಗ ಕೇಳಿ ಬರ್ತಿದ್ದಾವೆ. ಆದರೆ ಈ ಒಂದು ಬೆಳವಣಿಗೆಗಳ ನಡುವೆ ಮೇಲ್ನೋಟಕ್ಕೆ ಅತ್ಯಂತ ಸುಲಭವಾಗಿರ್ತಕ್ಕಂಥ ಈ ಚುನಾವಣೆಯಲ್ಲಿ NDA ಮೈತ್ರಿಕೂಟ ಒಂದು ರೀತಿ ಆತಂಕವನ್ನು ಎದುರಿಸ್ತಾ ಇದೆ ಅನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಹೌದು ಸ್ನೇಹಿತರೆ, ಈಗಾಗಲೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು BJP ಸಂಪೂರ್ಣ ಬಹುಮತವನ್ನು ಗಳಿಸದೇ ಇರತಕ್ಕಂಥದ್ದು, ತಾನು ತನ್ನ ಸರ್ಕಾರವನ್ನು ಉಳಿಸ್ಕೊಳ್ಳೋದಕ್ಕೆ NDA ಮೈತ್ರಿಕೂಟದ ಇನ್ನಿತರ ಪಕ್ಷಗಳ ಆಶ್ರಯವನ್ನು ಪಡೆಯಲೇಬೇಕಾಗಿರ್ತಕ್ಕಂಥದ್ದು ಈಗ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದರಲ್ಲೂ ಕೂಡ NDA ಮೈತ್ರಿಕೂಟದಲ್ಲಿರ್ತಕ್ಕಂಥ ಇಬ್ಬರು ಪಲ್ಟಿರಾಮ್ಗಳು, ಒಂದು ಕಡೆ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಇನ್ನೊಂದು ಕಡೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಬೆಂಬಲವನ್ನು ಸಂಪೂರ್ಣವಾಗಿ ಈ ಬಾರಿ ಮೋದಿ ನೇತೃತ್ವದ ಒಂದು NDA ಮೈತ್ರಿಕೂಟ ನಂಬಿಕೊಂಡಿದೆ. ಈ ಇಬ್ಬರು ಪಲ್ಟಿರಾಮ್ ಮುಖ್ಯಮಂತ್ರಿಗಳು ಯಾವಾಗ ಯಾವ ಸರ್ಕಾರ ಜೊತೆಗಿರ್ತಾರೆ, ಯಾವಾಗ ಯಾವ ಮೈತ್ರಿಕೂಟಕ್ಕೆ ಜಂಪ್ ಆಗ್ತಾರೆ ಅನ್ನೋದನ್ನು ಹೇಳೋದು ಕಷ್ಟ. ಆದರೆ ಈಗಾಗಲೇ ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಚಂದ್ರಬಾಬು ನಾಯ್ಡು ಅತ್ಯಂತ ಸ್ಪಷ್ಟವಾಗಿ ನಾವು NDA ಅಭ್ಯರ್ಥಿ ಜೊತೆಗೆ ಇರ್ತೀವಿ, ನಾವು ರಾಧಾಕೃಷ್ಣ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಅನ್ನುವ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ NDA ಮೈತ್ರಿಕೂಟದ ಅಭ್ಯರ್ಥಿಗೆ ಇದೀಗ ಚಂದ್ರಬಾಬು ನಾಯ್ಡು ಅವರ ಒಂದು ಆತಂಕ ಕಾಡ್ತಾ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಉಪರಾಷ್ಟ್ರಪತಿ ಚುನಾವಣೆಯನ್ನೇ ಮುಂದೆ ಇಟ್ಕೊಂಡು ಇದೀಗ ಚಂದ್ರಬಾಬು ನಾಯ್ಡು ಹೊಸ ಒಂದು ಆಟವನ್ನು ಶುರು ಮಾಡಿಕೊಂಡಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಈ ಚಂದ್ರಬಾಬು ನಾಯ್ಡು ಆಡ್ತಿರ್ತಕ್ಕಂಥ ಈ ಆಟ ರಾಷ್ಟ್ರೀಯ BJP ನಾಯಕರಿಗೆ ಸಂಕಷ್ಟವನ್ನು ತಂದೊಡ್ಡಿದೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಚಂದ್ರಬಾಬು ನಾಯ್ಡು ಆಡ್ತಿರ್ತಕ್ಕಂಥ ಆಟವಾದರೆ ಏನು, ನಿಜಕ್ಕೂ ಕೂಡ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ NDA ಅಭ್ಯರ್ಥಿ ಏನಾದರೂ ಸೋಲುವ ಸಾಧ್ಯತೆಗಳಿದಾವ, ಒಂದ್ಸರಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ BJP ಯಾವಾಗ 241 ಸಂಸದರನ್ನು ಗೆಲ್ಲಿಸ್ಕೊಳ್ಳೋದಕ್ಕಷ್ಟೇ ಸಾಧ್ಯವಾಯಿತೋ, ಅದಾದ ನಂತರ NDA ಮೈತ್ರಿಕೂಟದ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಸಂಪೂರ್ಣವಾಗಿ ತನ್ನ ಮಿತ್ರ ಪಕ್ಷಗಳನ್ನೇ BJP ನೆಚ್ಚಿಕೊಳ್ತು. ಆ ಒಂದು ಸಂದರ್ಭದಲ್ಲಿಯೇ ಇಂಡಿ ಮೈತ್ರಿಕೂಟದ ನಾಯಕರು ಈ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರಿಗೆ ಸಾಕಷ್ಟು ಆಮಿಷಗಳನ್ನು ಒಡ್ಡೋದ್ರ ಮೂಲಕ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರದೇ ಇರೋಂಗೆ ತಡೆಯೋ ಪ್ರಯತ್ನವನ್ನು ಮಾಡಿದರು. ಆದರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನಾವು NDA ಮೈತ್ರಿಕೂಟದ ಜೊತೆಗೆ ಚುನಾವಣೆಯನ್ನು ಎದುರಿಸಿದ್ದೀವಿ, ನಾವು ಸಂಪೂರ್ಣವಾಗಿ ಈ ಅವಧಿಗೆ NDA ಮೈತ್ರಿಕೂಟವನ್ನೇ ಬೆಂಬಲಿಸ್ತೀವಿ ಅನ್ನುವ ಒಂದು ಘೋಷಣೆಯನ್ನು ಮಾಡಿದ ನಂತರ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಆದರೆ ಈ ಇಬ್ಬರು ಮುಖ್ಯಮಂತ್ರಿಗಳು NDA ಮೈತ್ರಿಕೂಟಕ್ಕೆ ಯಾವತ್ತಾದರೂ ಕೂಡ ಅಪಾಯವನ್ನು ತಂದೊಡ್ತಾರೆ ಅನ್ನುವ ಒಂದು ಮಾತುಗಳು ಈ ರಾಷ್ಟ್ರ ರಾಜಕಾರಣದಲ್ಲಿ ಕೇಳಿ ಬರ್ತಾನೆ ಇದ್ದಾವೆ. ಈಗ ಉಪರಾಷ್ಟ್ರಪತಿ ಚುನಾವಣೆ, ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಈ BJP ನಾಯಕರಿಗೆ ಬ್ರೇಕ್ ಹಾಕೋದಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಒಳ್ಳೆಯ ಅವಕಾಶ ಅಂತ ಭಾವಿಸ್ದಂಗೆ ಕಂಡು ಬರ್ತಾ ಇದೆ. ಅದೇ ಕಾರಣಕ್ಕೆ ಚಂದ್ರಬಾಬು ನಾಯ್ಡು BJP ರಾಷ್ಟ್ರೀಯ ನಾಯಕರ ಮುಂದೆ ವಿಚಿತ್ರವಾದ ಬೇಡಿಕೆಗಳನ್ನು ನೀಡ್ತಾ ಇದ್ದಾರೆ ಎನ್ನುವ ಮಾತುಗಳು ಈಗ ರಾಷ್ಟ್ರೀಯ BJP ಮೂಲಗಳಿಂದ ಸಿಗ್ತಾ ಇದ್ದಾವೆ. ಹೌದು ಸ್ನೇಹಿತರೆ, ಚಂದ್ರಬಾಬು ನಾಯ್ಡು ಅವರ ಸದ್ಯದ ಮಹತ್ವಾಕಾಂಕ್ಷೆ ಇರೋದು, ತಾನು ರಾಜಕಾರಣದಲ್ಲಿ ಚಾಲ್ತಿಯಲ್ಲಿರುವಾಗಲೇ, ನನ್ನ ಆರೋಗ್ಯ ಗಟ್ಟಿಯಾಗಿರುವಾಗಲೇ ತನ್ನ ಪುತ್ರ ನಾರಾ ಲೋಕೇಶ್ ಅವರನ್ನು ಆಂಧ್ರದ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಮಹತ್ವಾಕಾಂಕ್ಷೆ. ಭರ್ಜರಿ ಬಹುಮತದೊಂದಿಗೆ ಕಳೆದ ವರ್ಷ ಅಧಿಕಾರಕ್ಕೆ ಬಂದಿದ್ದಂತಹ ಈ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು
ತನ್ನ ಮಗನಿಗೋಸ್ಕರವಾಗಿ ತಮ್ಮ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡ್ತಕ್ಕಂಥ ತಯಾರಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ ಎನ್ನುವ ಮಾತುಗಳು ಈಗ ಕೇಳಿ ಬರ್ತಾ ಇದ್ದಾವೆ. ಹಾಗಾದರೆ ಚಂದ್ರಬಾಬು ನಾಯ್ಡು ನಿಜಕ್ಕೂ ಕೂಡ ರಾಜಕೀಯ ನಿವೃತ್ತಿ ಅಂತ ತೆಗೆದುಕೊಳ್ತಾರಾ? ಈ ಪ್ರಶ್ನೆ ಹುಟ್ಟೋದು ಸಹಜ. ಇಲ್ಲ ಸ್ನೇಹಿತರೆ, ಈ ಚಂದ್ರಬಾಬು ನಾಯ್ಡು ತನ್ನದೇ ಆದಂಥ ಒಂದು ಹೊಸ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಪಕ್ಷಕ್ಕೆ ಸಾಕಷ್ಟು ಬಹುಮತ ಇದೆ. ಈ ಸಂದರ್ಭದಲ್ಲಿ ನಾನು ನನ್ನ ಸ್ಥಾನವನ್ನು ತನ್ನ ಪುತ್ರನಿಗೆ ಬಿಟ್ಕೊಟ್ರೂ ಕೂಡ ಯಾವುದೇ ಒಂದು ಅಪಾಯ ಬರಲ್ಲ ಅನ್ನೋ ಒಂದು ಸ್ಪಷ್ಟ ಸುಳಿವು ಕೂಡ ಚಂದ್ರಬಾಬು ನಾಯ್ಡುಗಿದೆ. ಅದೇ ಕಾರಣಕ್ಕೆ ಬಹುತೇಕ ಇನ್ನೊಂದು ವರ್ಷ ಅಥವಾ 1.5 ವರ್ಷದ ಅವಧಿಯಲ್ಲಿ ತಮ್ಮ ಪುತ್ರ ನಾರಾ ಲೋಕೇಶ್ ರೆಡ್ಡಿ ಅವರನ್ನು ಆಂಧ್ರದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವ ತಯಾರಿಯನ್ನು ಚಂದ್ರಬಾಬು ನಾಯ್ಡು ಮಾಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಚಂದ್ರಬಾಬು ನಾಯ್ಡು ಅವರ ಮುಂದಿನ ರಾಜಕೀಯ ನಡೆ ಏನು? ಇಲ್ಲಿ ಇರ್ತಕ್ಕಂಥದ್ದು ಮುಖ್ಯವಾದ ಸಮಸ್ಯೆ ಅಂದರೆ, ಚಂದ್ರಬಾಬು ನಾಯ್ಡು ಆಂಧ್ರದ ರಾಜಕಾರಣದಿಂದ ದೂರವಾಗಿ ರಾಷ್ಟ್ರ ರಾಜಕಾರಣಕ್ಕೆ ತಾನು ವಲಸೆ ಹೋಗಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿ NDA ಮೈತ್ರಿಕೂಟದಲ್ಲಿ ಒಂದು ಪ್ರಮುಖ ಸ್ಥಾನದ ಬೇಡಿಕೆಯನ್ನು ಚಂದ್ರಬಾಬು ನಾಯ್ಡು ಅವರು ಈಗ ರಾಷ್ಟ್ರೀಯ BJP ನಾಯಕರ ಮುಂದೆ ಇಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ನಾರಾ ಲೋಕೇಶ್ ರೆಡ್ಡಿ ಕೂಡ ಏನು ಕಡಿಮೆ ಇಲ್ಲ. ಮೊನ್ನೆ ಇದ್ದಕ್ಕಿದ್ದಂಗೆ ಲೋಕಸಭಾ ಅಧಿವೇಶನ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ದಿಢೀರಾಗಿ ದೆಹಲಿಯ ಪ್ರವಾಸವನ್ನು ಈ ನಾರಾ ಲೋಕೇಶ್ ರೆಡ್ಡಿ ಕೈಗೊಳ್ತಾರೆ. ಆ ತೆಲುಗು ದೇಶಂ ಪಾರ್ಟಿಯ ಒಬ್ಬ ಸಚಿವನನ್ನು ಒಳಗೊಂಡಂತೆ 16 ಸಂಸದರು ಕೂಡ ವಿಮಾನ ನಿಲ್ದಾಣಕ್ಕೆ ಹೋಗಿ ಆ ನಾರಾ ಲೋಕೇಶ್ ರೆಡ್ಡಿ ಅವರನ್ನು ಭರ್ಜರಿಯಾಗಿ ಸ್ವಾಗತ ಮಾಡ್ತಾರೆ. ಅದಾದ ನಂತರ ಇದ್ದಕ್ಕಿದ್ದಂಗೆ ನಾರಾ ಲೋಕೇಶ್ ರೆಡ್ಡಿ ನಾನು ಅಮಿತ್ ಶಾ ಅವರನ್ನು ಮೀಟ್ ಮಾಡಬೇಕು ಅಂತಾರೆ. ಸಾಮಾನ್ಯವಾಗಿ BJPಯ ರಾಷ್ಟ್ರ ಮಟ್ಟದ ನಾಯಕರುಗಳಿಗೆ ಅಮಿತ್ ಶಾ ಅಪಾಯಿಂಟ್ಮೆಂಟ್ ಇಲ್ದಲೇ ಭೇಟಿಯಾಗೋದು ಕಷ್ಟ. ಆದರೆ ವಿಚಿತ್ರ ಅಂದರೆ ಈ ನಾರಾ ಭರತ್ ರೆಡ್ಡಿ ಅವರ ಒಂದು ಬೇಡಿಕೆಯನ್ನು ಅಮಿತ್ ಶಾ ತಕ್ಷಣಕ್ಕೆ ಪೂರೈಸ್ತಾರೆ. ಅಧಿವೇಶನ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿಯೇ ಈ ನಾರಾ ಲೋಕೇಶ್ ರೆಡ್ಡಿಯನ್ನು ಅಮಿತ್ ಶಾ ಭೇಟಿ ಆಗ್ತಾರೆ. ಅದಾದ ನಂತರ ರಾಜನಾಥ್ ಸಿಂಗ್ ಜೊತೆ ನಾನು ಮಾತಾಡಬೇಕು ಅಂತ ನಾರಾ ಭರತ್ ರೆಡ್ಡಿ ಹೇಳ್ತಾರೆ, ನಾರಾ ಲೋಕೇಶ್ ರೆಡ್ಡಿ. ಕೊನೆಗೆ ಈ ರಾಜನಾಥ್ ಸಿಂಗ್ ಕೂಡ ಈ ನಾರಾ ಲೋಕೇಶ್ ರೆಡ್ಡಿ ಅವರನ್ನು ಭೇಟಿ ಮಾಡಿ ಸಾಕಷ್ಟು ಮಾತುಕತೆಗಳನ್ನು ನಡೆಸ್ತಾರೆ. ಅದಾದ ನಂತರ ಒಂದು ವಿಚಿತ್ರವಾದ ಬೆಳವಣಿಗೆ ನಡೆಯುತ್ತೆ. ಈಗಾಗಲೇ BJPಯ ನರೇಂದ್ರ ಮೋದಿ ವಿರೋಧಿ ಪಾಳಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ BJP ಹಿರಿಯ ನಾಯಕ ನಿತಿನ್ ಗಡ್ಕರಿ ತಮ್ಮ ನಿವಾಸಕ್ಕೆ ಈ ನಾರಾ ಲೋಕೇಶ್ ರೆಡ್ಡಿ ಅವರನ್ನು ಕರೆಸಿಕೊಂಡು ಸುದೀರ್ಘವಾದ ಮಾತುಕತೆಯನ್ನು ನಡೆಸ್ತಾರೆ. ಈ ಅಮಿತ್ ಶಾ, ರಾಜನಾಥ್ ಸಿಂಗ್ ಹಾಗೂ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅಸಹಜವಾದಂತಹ ಬೇಡಿಕೆಯನ್ನು ನಾರಾ ಲೋಕೇಶ್ ರೆಡ್ಡಿ BJPಯ ರಾಷ್ಟ್ರೀಯ ನಾಯಕರ ಮುಂದಿಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಈ ಒಂದು ತೆಲುಗು ದೇಶಂ ಪಾರ್ಟಿಯ ಈ ಬೇಡಿಕೆಗಳು BJPಯ ರಾಷ್ಟ್ರೀಯ ನಾಯಕರಿಗೆ ಒಂದು ರೀತಿಯ ದೊಡ್ಡ ತಲೆನೋವನ್ನು ತಂದಿಡ್ತಿದ್ದಾವೆ ಅನ್ನುವ ಮಾತುಗಳು ಈಗ ಕೇಳಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ಈ ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ಪಕ್ಷಕ್ಕೂ ಕೂಡ ತನ್ನ ಪಕ್ಷದ ಸದಸ್ಯರಿಗೆ ವಿಪ್ ಕೊಡ್ತಕ್ಕಂಥ ಅವಕಾಶ ಇಲ್ಲ. ಈ ಕಾರಣಕ್ಕೆ ಯಾರಿಗೆ ಮತವನ್ನು ಚಲಾಯಿಸಿದ್ರು ಅನ್ನೋದು ಒಂದು ನಿರೀಕ್ಷೆ ಮಾಡ್ಬೋದೇ ಹೊರತು ಅದನ್ನು ಯಾರಿಗೆ ಮತ ಚಲಾಯಿಸಿದ್ರು ಅನ್ನೋದನ್ನು ಪಕ್ಕಾ ಕಂಡುಹಿಡಿಯೋದಕ್ಕಾಗಲ್ಲ. ಆ ಒಂದು ಆತಂಕ ಕೂಡ BJPಯ ರಾಷ್ಟ್ರೀಯ ನಾಯಕರಿಗೆ ಕಾಡ್ತಾ ಇದೆ. ಇತ್ತೀಚೆಗೇನು ಕಾನ್ಸ್ಟಿಟ್ಯೂಷನ್ ಕೌನ್ಸಿಲ್ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಅಮಿತ್ ಶಾ ಅವರು ನಿರ್ಧರಿಸಿದಂಥ ಅಭ್ಯರ್ಥಿಯನ್ನು ಹೊರತುಪಡಿಸಿ BJPಯವರೇ ಆದಂತಹ ಈ ರಾಜೀವ್ ಪ್ರತಾಪ್ ರೂಢಿ ಅವರು ಅಚ್ಚರಿಯ ರೀತಿಯಲ್ಲಿ ಗೆಲುವನ್ನು ಕಂಡ್ರೋ ಅದೇ ರೀತಿಯ ಒಂದು ಎಡವಟ್ಟು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಕೂಡ ಆಗೋ ಸಾಧ್ಯತೆಗಳಿದ್ದಾವೆ ಅನ್ನುವ ಒಂದು ಆತಂಕ BJPಯ ರಾಷ್ಟ್ರೀಯ ನಾಯಕರಿಗೆ ಕಾಡ್ತಾ ಇದ್ದಾವೆ. BJPಯಲ್ಲಿರ್ತಕ್ಕಂಥ 241 ಸಂಸದರಿಗೆ ತಮ್ಮ ನಾಯಕರ ವಿರುದ್ಧ ಒಂದು ಏನಾದರೂ ಸಿಡಿದೇಳ್ತಕ್ಕಂಥ ಒಂದು ಒಳ್ಳೆಯ ಅವಕಾಶ ಅಂದರೆ ಅದು ಉಪರಾಷ್ಟ್ರಪತಿ ಚುನಾವಣೆ. ಯಾಕಂದರೆ ಪಕ್ಷ ವಿಪ್ ಕೊಡೋಂಗಿಲ್ಲ, ಯಾವ ಅಭ್ಯರ್ಥಿಗೆ ಮತ ಚಲಾಯಿಸಿದ್ರು ಅನ್ನೋದು ಓಪನ್ ಆಗಿ ಗೊತ್ತಾಗೋದಿಲ್ಲ, ಗುಪ್ತ ಮತದಾನ ಆಗಿದೆ. ಈ ಕಾರಣಕ್ಕೆ ಒಂದು ವೇಳೆ BJP 241 ಸಂಸದರ ಪೈಕಿ ಕೆಲವೊಂದು ಸಂಸದರು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಏನಾದರೂ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿಯನ್ನು ಬೆಂಬಲಿಸ್ತಾರ ಅನ್ನುವ ಪ್ರಶ್ನೆಗಳು ಈಗ ಹುಟ್ಕೊಂಡಿದ್ದಾವೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ಇದೆಲ್ಲ ಸಾಧ್ಯವಿಲ್ಲ ಅನಿಸಿದರೂ ಕೂಡ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು. ಈ ರೀತಿ ಸಂಪೂರ್ಣವಾಗಿ ತನ್ನ ಅಧಿಕಾರಕ್ಕಾಗಿ ಪರಾವಲಂಬಿಯಾಗಿರ್ತಕ್ಕಂಥ ರಾಷ್ಟ್ರೀಯ BJP ನಾಯಕರು ಇದೀಗ ತೆಲುಗು ದೇಶಂ ಪಾರ್ಟಿಯ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಮತ್ತು ಅವರ ಪುತ್ರ ಕೊಟ್ಟಿರ್ತಕ್ಕಂಥ ಹೊಸ ಬೇಡಿಕೆಗಳಿಂದ ತೀವ್ರ ಕಂಗಾಲಾಗಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದು, ಈ ಒಂದು ತೆಲುಗು ದೇಶಂ ಪಾರ್ಟಿಯ ಒಂದು ಬೇಡಿಕೆಯನ್ನು ನಿಜಕ್ಕೂ ಕೂಡ ರಾಷ್ಟ್ರೀಯ BJP ನಾಯಕರು ಈಡೇರಿಸ್ತಾರಾ ಅಥವಾ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ
NDA ಮೈತ್ರಿಕೂಟದ ಅಭ್ಯರ್ಥಿ ಅಚ್ಚರಿಯ ರೀತಿಯಲ್ಲಿ ಏನು ಸೋಲನ್ನು ಕಾಣೋ ಸಾಧ್ಯತೆಗಳಿದ್ದಾವೆ, ನಿಜಕ್ಕೂ ಕೂಡ ಇನ್ನೂ ಸ್ಪಷ್ಟ ಉತ್ತರ ಸಿಗ್ತಾ ಇಲ್ಲ. ಕಾದು ನೋಡೋಣ ಸ್ನೇಹಿತರೆ. ಏನು ಬೇಕಾದರೂ ಒಂದು ವಿಚಿತ್ರ ಘಟನೆ ನಡೆದು ಒಂದು ವೇಳೆ NDA ಮೈತ್ರಿಕೂಟದ ಅಭ್ಯರ್ಥಿ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗಿದ್ದಾದರೆ ಅದು NDA ಮೈತ್ರಿಕೂಟಕ್ಕೆ ಬಹುದೊಡ್ಡ ಹೊಡೆತವನ್ನು ಕೊಡುತ್ತೆ. ಆ ಮೂಲಕ BJP ನೇತೃತ್ವದ NDA ಮೈತ್ರಿಕೂಟದ ಸರ್ಕಾರ ಪತನ ಆಗೋ ಸಾಧ್ಯತೆಗಳಿದ್ದಾವೆ ಎನ್ನುವ ಮಾತುಗಳು ಕೂಡ ಈಗಾಗಲೇ ಚರ್ಚೆಯಲ್ಲಿ ಬರ್ತಾ ಇದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ NDA ಅಭ್ಯರ್ಥಿ ರಾಧಾಕೃಷ್ಣ ಅವರು ಸುಲಭವಾದ ಗೆಲುವನ್ನು ಕಾಣ್ತಾರಾ, ಅಥವಾ BJPಯ ಸಂಸದರು ಅಡ್ಡ ಮತದಾನವನ್ನು ಮಾಡೋದ್ರ ಮೂಲಕ ತಮ್ಮ ರಾಷ್ಟ್ರೀಯ ನಾಯಕರಿಗೆ ಬಹುದೊಡ್ಡ ಶಾಕನ್ನು ಕೊಡ್ತಾರಾ? ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.